ಯಾವುದೇ ರಿಯಾಲಿಟಿ ಶೋ ಅಲ್ಲಿ ಒಂದು ಅಬ್ಸರ್ವ್ ಮಾಡಿ, ಬಡವರ ಮನೆ ಮಕ್ಕಳು ಅಥವಾ ಬೇರೆ ಹಳ್ಳಿಯಿಂದ ಬಂದಿರೋರು, ಈ ಥರದೊಂದು ಸಿಂಪತಿ ಇರೋರೇ ಫಿನಾಲೆವರೆಗೂ ಹೋಗ್ತಾರೆ. ಹಲೋ ಎವ್ರಿವನ್, ನಾನು ಸಂತೋರ್ದು. ಬಿಗ್ ಬಾಸ್ ಸೀಸನ್ 11ನ ಒಬ್ಬ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಒಳ ಹೋಗಿದ್ದಂಥ ಹನುಮಂತು ಇವತ್ತು ಬಿಗ್ ಬಾಸ್ ಸೀಸನ್ 11ನ ವಿನ್ನರ್ ಆಗಿದ್ದಾರೆ. ಇಂತಹ ಟೈಮ್ನಲ್ಲಿ ಇದೇ ಸೀಸನ್ನ ಒಬ್ಬ ಕಂಟೆಸ್ಟೆಂಟ್ ಆಗಿದ್ದಂಥ ಹಂಸ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಆ ಸ್ಟೇಟ್ಮೆಂಟಿಂದ ಇವತ್ತು ಹನುಮಂತು ವಿಚಾರವಾಗಿ ಹಂಸ ಅವರು ಒಂದು ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಷ್ಟಕ್ಕೂ ಈ ಕಾಂಟ್ರವರ್ಷಿಯಲ್ ಮಾತನ್ನಾದರೂ ಏನೆಂದರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಟಾಪಿಕ್ ಕಡೆ ಬರೋದಾದರೆ, ಈ ಹನುಮಂತು ಬಿಗ್ ಬಾಸ್ ಸೀಸನ್ 11ನ ವಿನ್ನರ್ ಇವತ್ತು. ಇದಕ್ಕಿಂತ ಮುಂಚೆ ಈ ಸರಿಗಮಪ ವೇದಿಕೆಯಿಂದ ನಮ್ಮೆಲ್ಲರಿಗೂ ಕೂಡ ಪರಿಚಯ ಆದವರು. ತನ್ನ ಹಾಡಿನ ಮೂಲಕ, ತನ್ನ ವ್ಯಕ್ತಿತ್ವದ ಮೂಲಕ ಎಲ್ಲರಿಗೂ ಕೂಡ ಪರಿಚಯ ಆದಂಥ ಹನುಮಂತವರು ಫೈನಲಿಸ್ಟ್ ಆದ ತಕ್ಷಣ ಇದೇ ಸೀಸನ್ನ ಕಂಟೆಸ್ಟೆಂಟ್ ಆಗಿದ್ದಂಥ ಹಂಸ ಅವರು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಏನಂದರೆ, ಈ ಮೀಸಲಾತಿ ವಿಚಾರವಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಹಳ್ಳಿಯಿಂದ ಬಂದವರು ಮತ್ತು ಬಡವರ ಮನೆ ಮಕ್ಕಳನ್ನ ಈ ರಿಯಾಲಿಟಿ ಶೋಗಳಲ್ಲಿ ಬಳಸ್ಕೊಳ್ತಾರೆ. ಅದೇ ಕಾರಣಕ್ಕೆ ಇವತ್ತು ಹನುಮಂತವರು ಫೈನಲ್ ಆಗಿ ತಲುಪಿದ್ದು ಅಂತ. ನೀವು ಯಾವುದೇ ರಿಯಾಲಿಟಿ ಶೋ ಅಲ್ಲಿ ಒಂದು ಅಬ್ಸರ್ವ್ ಮಾಡಿ, ಬಡವರ ಮನೆ ಮಕ್ಕಳು ಅಥವಾ ಬೇರೆ ಹಳ್ಳಿಯಿಂದ ಬಂದಿರೋರು, ಈ ಥರದೊಂದು ಸಿಂಪತಿ ಇರೋರೇ ಫಿನಾಲೆವರೆಗೂ ಹೋಗ್ತಾರೆ. ನಿಜವಾದ ವಿಷಯ ಏನಂದರೆ, ಹನುಮಂತವರು ಫೈನಲಿಸ್ಟ್ ಆಗಿರೋಕ್ಕೆ ಕಾರಣ ಏನಂದರೆ, ಅವರು ಆಡಿರುವಂಥ ಆಟ ಇರ್ಬೋದು, ಅವರ ವ್ಯಕ್ತಿತ್ವ ಇರ್ಬೋದು, ಮತ್ತು ಅವರು ಮನೆಯಲ್ಲಿದ್ದಂಥ ರೀತಿ ಇರ್ಬೋದು. ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ನಾವು ಹೊರಗಡೆ ಅವರನ್ನು ಯಾವ ರೀತಿ ನೋಡಿದ್ರೋ ಒಳಗಡೆ ಬೇರೆ ರೀತಿಯಾಗಿ ನಮ್ಗೆ ಕಾಣಿಸ್ತಾ ಹೋಗ್ತಾರೆ. ಆದರೆ ಹನುಮಂತ ಮಾತ್ರ ಹೊರಗಡೆ ಯಾವ ರೀತಿಯಾಗಿ ನಾವು ನೋಡ್ತಾ ಹೋಗ್ತೇವೋ ಅದೇ ರೀತಿಯೇ ಬಿಗ್ ಬಾಸ್ ಸೀಸನ್ನ ಮನೆಯೊಳಗೂ ಕೂಡ ಕಾಣಿಸ್ಕೊಳ್ತಾ ಹೋಗ್ತಾರೆ. ಅವರ ವೇಷಭೂಷಣ ಇರ್ಬೋದು, ಅವರ ಮಾತು ಇರ್ಬೋದು, ಎಲ್ಲದೂ ಕೂಡ ಹೊರಗೆ ಹೇಗಿದ್ರು ಒಳಗೂ ಕೂಡ ಅದೇ ರೀತಿಯೇ ಇದ್ದು. ಇದೇ ಜನರಿಗೆ ತುಂಬಾ ಇಷ್ಟ ಆಗ್ತಾ ಹೋಗಿದ್ದು. ಇನ್ನೊಂದು ವಿಚಾರ ಏನಂದರೆ, ಮೀಸಲಾತಿ ಬಗ್ಗೆ ಮಾತಾಡ್ತಾರೆ. ಮೀಸಲಾತಿ ಬಗ್ಗೆ ಅಂದರೆ ಅವ್ರೊಂದು ಉದಾಹರಣೆ ಕೊಟ್ಟು ಮಾತಾಡ್ತಾರೆ. ಹೇಗಂದರೆ, ನಾವು ಎಷ್ಟೇ ಓದಿದ್ರು ಕೂಡ ನಮಗೆ ಈ ಜಾಬನ್ನು ಸಿಗಬೇಕಾದ್ರೆ ಈ ಫಸ್ಟು ಈ ಜನರಲ್ ಕ್ಯಾಟಗರಿಗಿಂತ ಕೆಳಗಿರೋರು, ಅಂದರೆ ಅದು ಒಂದು ನಾವು ಈಗ ಸ್ಕೂಲ್ ಕಾಲೇಜಲ್ಲಿ ಒಂದಿದೆ, ಜನರಲ್ ಕ್ಯಾಟಗರಿಯವ್ರಿಗೆ ಎಲ್ಲ ಫುಲ್ ಫೀಸ್ ಕಟ್ಟಬೇಕು, ಬೇರೆ ಕ್ಯಾಟಗರಿಯವ್ರಿಗೆ ಕಡಿಮೆ ಫೀಸ್ ಕಟ್ಟಬೇಕು ಅಂತ. ನಾವು ಎಷ್ಟೇ ಓದಿ ದಬಾಕಿದ್ರೂ ಕೆಲಸ ಸಿಗುವಾಗ ಫಸ್ಟ್ ಅವ್ರನ್ನ ಕನ್ಸಿಡರ್ ಮಾಡ್ತಾರೆ, ನಮ್ಮನ್ನು ಕಡೆಗಣಿಸ್ತಾರೆ. ಹಾಗೆ ಈ ರಿಯಾಲಿಟಿ ಶೋಗಳಲ್ಲೂ ಹಾಗೆ ಆಗ್ತದೆ, ಸಿಂಪತಿನೇ ವರ್ಕ್ ಆಗ್ತಿದೆ. ಹನುಮಂತು ಒಬ್ಬ ನಾಯಕ ಅಥವಾ ಒಬ್ಬ ಲಂಬಾಣಿ ಅಂತ ಕರೀತಾರೆ. ಈ ಜನಾಂಗ ಸೇರಿದವರು. ಇವರು ಸ್ವಲ್ಪ ಕೆಳಜಾತಿಗೆ ಬರ್ತಾರೆ ಅಂತ ಇವರಿಗೆ ಮೊದಲು ಪ್ರಿಯಾರಿಟಿ ಕೊಟ್ಟು ಆನಂತರ ನಮಗೆ ಜನರಲ್ ಕ್ಯಾಟಗರಿಯವರಿಗೆ ಕೊಡ್ತಾರೆ. ಈ ರೀತಿಯಾಗಿ ಮಾತಾಡ್ತಾರೆ. ನಾವು ಎಷ್ಟೇ ಓದಿ ದಬ್ಬಾಕಿದ್ರು ಕೂಡ ನಮಗೆ ಲಾಸ್ಟಿಗೆ ನಮ್ಮನ್ನು ನೋಡ್ತಾರೆ ಅನ್ನುವಂತಹ ಮಾತನಾಡ್ತಾರೆ. ಈ ಮಾತನಾಡಿದ ತಕ್ಷಣ ಹನುಮಂತು ಫ್ಯಾನ್ಸ್ ಎಲ್ಲ ಹಂಸ ವಿರುದ್ಧ ತಿರುಗಿ ಬೀಳ್ತಾರೆ. ಯಾಕಂದರೆ ಇವತ್ತು ಬಿಗ್ ಬಾಸ್ ಸೀಸನ್ 11ನಲ್ಲಿ ಒಬ್ಬ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಹನುಮಂತವರು. ಅಂದರೆ ಅದಕ್ಕೆ ಅವರು ಪಟ್ಟಿರುವಂಥ ಶ್ರಮ ಇರ್ಬೋದು, ಅವರು ಮನೆಯಲ್ಲಿ ಇದ್ದಂಥ ರೀತಿ ಇರ್ಬೋದು, ಇದೆಲ್ಲದೂ ಕೂಡ ಜನಕ್ಕೆ ತುಂಬಾ ಇಷ್ಟ ಆಗಿದ್ದರಿಂದನೇ ಹನುಮಂತು ಇವತ್ತು ಬಿಗ್ ಬಾಸ್ ಸೀಸನ್ ವಿನ್ನರ್ ಆಗಿದ್ದಾರೆ. ಆದರೆ ಈ ಫೈನಲ್ ಇಷ್ಟ ಆಗ್ತಾ ಇದ್ದಾಗೇನೆ ಈ 2 ವಾರ ಏನೋ ಹಂಸ ಅವರು ಮನೆಯೊಳಗೆ ಇದ್ದಿದ್ದು. ಆದರೂ ಕೂಡ ಅಷ್ಟೊಂದು 2 ವಾರದಲ್ಲಿ ಅಷ್ಟೊಂದು ಹೇಗೆ ಗುರುತಿಸಿದ್ರು ಅನ್ನೋ ಗೊತ್ತಿಲ್ಲ. ಯಾಕಂದರೆ ಹನುಮಂತು ಬಂದಿದ್ದೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ. ಜಗದೀಶ್ ಮತ್ತು ರಜತ್ ಜಗಳ ಆಡಿ ಮನೆಗೆ ಹೋದ ತಕ್ಷಣ ಈ ಹನುಮಂತು, ರಜತ್ತು ಮತ್ತು ಶೋಭಿತನ ಒಳಗೆ ಕಳಿಸ್ತಾರೆ. ಈ ಟೈಮ್ನಲ್ಲೇ ಸ್ವಲ್ಪ ದಿನಗಳ ಕಾಲದಲ್ಲೇ ಹನುಮಂತು ಅವ್ರನ್ನ ಹಂಸ ಅವರು ನೋಡಿದ್ದು. ಅಷ್ಟು ಬೇಗ ಇವ್ರ ಬಗ್ಗೆ ಅವ್ರು ಹೇಗೆ ಇದೆಲ್ಲ ತಿಳ್ಕೊಂಡ್ರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇವತ್ತು ಹನುಮಂತು ಫ್ಯಾನ್ಸು ಈ ಹಂಸ ಅವರಿಗೆ ತರಾಟೆಗೆ ತಗೊಂಡು ಅವ್ರು ಇವತ್ತು ಕ್ಷಮೆ ಕೂಡ ಕೇಳಿದ್ದಾರೆ. ನಮಸ್ತೆ, ನಾನು ನಿಮ್ಮ ಹಂಸ ನಾರಾಯಣ ಸ್ವಾಮಿ. ನಾನೊಂದು ಚಾನಲಲ್ಲಿ ಕೊಟ್ಟಂಥ ಇಂಟರ್ವ್ಯೂನಲ್ಲಿ ಒಂದು ಸ್ಟೇಟ್ಮೆಂಟ್ ತುಂಬ ಕಾಂಟ್ರವರ್ಷಿಯಲ್ ತಿರುವನ್ನು ಪಡ್ಕೊಂಡಿದೆ. ಖಂಡಿತವಾಗ್ಲೂ ನನ್ನ ಮಾತಿನ ಅರ್ಥ ಅದಾಗಿರಲಿಲ್ಲ. ಕೆಲವರು ಅದನ್ನು ಬೇರೆ ರೀತಿ ಅರ್ಥೈಸ್ಕೊಂಡು ಬೇರೆ ಬೇರೆ ತಿರುವುಗಳನ್ನ ಕೊಡ್ತಾ ಇದ್ದಾರೆ. ನಾನು ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ಳೋದಿಷ್ಟೇ, ನನ್ನ ಮಾತಿನಿಂದ ಯಾರಿಗೆಲ್ಲ ಬೇಸರ ಆಗಿದೆಯೋ ಅವ್ರ ಹತ್ರ ಎಲ್ಲ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಅಂತ ಕೇಳ್ಕೊತಾ ಇದ್ದೀನಿ. ಆದರೆ ಇದೇ ರೀತಿಯೇ ಸಾಕಷ್ಟು ಜನ ಈ ಹನುಮಂತು ವಿಚಾರವಾಗಿ ಮಾತಾಡ್ತಾರೆ. ಆದರೆ ಅವರು ತೆರೆಮೆರೆಯಲ್ಲಿ ಮಾತಾಡ್ತಾರೆ. ಯಾಕಂದರೆ ಇವತ್ತು ಹನುಮಂತುಗೆ ಆ ರೀತಿಯಾದಂಥ ಫ್ಯಾನ್ಸ್ಗಳು ಹುಟ್ಕೊಂಡಿದ್ದಾರೆ. ಈ ಬಿಗ್ ಬಾಸ್ಗೆ ಹೋದ್ಮೇಲೆ ಹನುಮಂತುಗೆ ಇದ್ದಂತಹ ಫ್ಯಾನ್ಸ್ಗಳು ಇನ್ನೂ ಹೆಚ್ಚಾಗ್ತಾ ಹೋಗ್ತಾರೆ. ಅದೇ ಕಾರಣಕ್ಕೆ ಇವತ್ತು ಹನುಮಂತು ಬಿಗ್ ಬಾಸ್ನಲ್ಲಿ ಗೆದ್ದಿದ್ದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ನಲ್ಲಿ ತಿಳಿಸಿ. ಇದೇ ರೀತಿಯ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.